ಮನ್ವಿತಾ ಎದ್ದೇಳೋ ಮನ್ವಿತಾ ಮನ್ವಿತಾ ಎದ್ದೇಳೋ ಮನ್ವಿತಾ ಎದ್ದೇಳೋ ಕುಡಿಲಿಲ್ಲ ಅಂತ ಮನ್ವಿತಾ ಮನ್ವಿತಾ ಎದ್ದೇಳೋ ಮನ್ವಿತಾ ದಯವಿಟ್ಟು ಯಾರು ಬರಬೇಡ್ರಿ. ಈ ಹಾಸ್ಪಿಟ್ಲಾಗ ಏನಿಲ್ಲ, ಅಬಾರ್ಷನ್ ಮಾಡಿ ದುಡ್ಡು ತಗೊಳೋದಷ್ಟೇ, ಬೇರೆ ಇದೆ ಇಲ್ಲ. ಏನು ಗೊತ್ತಿಲ್ಲ, ಸುಮ್ಮನೆ ಕರ್ಕೊಂಡು ಬೇರೆ ಕಡೆ ಹೋಗ್ರಿ. ಜವಾಬ್ದಾರಿ ಇಲ್ಲ ಮಕ್ಕಳಿಗೆ. ಮನ್ಮತ ಮಕ್ಕಳೇ ಫೋನ್ ಮಾಡ್ಲಪ್ಪ, ಹಿಂಗಾತದ ಅಂತ ಅಲ್ಲಿ ಕುಡಿಲಿಲ್ಲ ಅಂತ ಮನ್ವಿತಾ ಮನ್ವಿತಾ ಎದ್ದೇಳೋ ಇದೇ ಕೇಳ್ಬಿಡ್ತೇನೋ ಮನ್ವಿತಾ ಹೆಂಗ ಮರ್ಯಾದು ಮನ್ವಿತಾ ಎದ್ದೇಳೋ ಅಮ್ಮ ಮನ್ವಿತಾ ಎದ್ದೇಳೋ ಎದ್ದೇಳೋ ಮನ್ವಿತಾ ಅಯ್ಯೋ ದೇವ್ರೇ ಮನ್ವಿತಾ ಏನು ಕೊಟ್ಟಿರಿ ಹಾಸ್ಪಿಟ್ಲಿಗೆ? ಏನು ಕೊಟ್ಟಿರಿ ಹಾಸ್ಪಿಟ್ಲಿಗೆ? ದೇವರೇ ಸತ್ತೋರಿ ಹಾಸ್ಪಿಟ್ಲಿಗೆ ಬರ್ಬೇಡ್ರಿ, ಬರ್ಬೇಡ್ರಿ. ಬಂದು ಜನಗಳ ಮೇಲೆ ಇದೆ. ಒಳ್ಳೆ ಮೆಡಿಸಿನ್ ಕೊಟ್ಟಿದ್ದೀರಾ, ಚೆನ್ನಾಗಿದೆ. ಇವತ್ತು ಅಡ್ಮಿಟ್ ಮಾಡಿದ್ರೆ ಏನ್ ಬೇಕಪ್ಪ, ಏನೂ ಹೇಳ್ದಂಗೆ ನಮ್ದು ತಪ್ಪಾಯ್ತು. ಬೇಡ ಅಡ್ಮಿಷನ್ ಮಾಡಬೇಕು ಅಂತ ಅಡ್ಮಿಷನ್ ಮಾಡಿ ಬೇರೆ ಹಾಸ್ಪಿಟ್ಲಿಗೆ ನಾವು ಹೋಗೋರು, ಅವ್ರು ಗೊತ್ತಾಗಲ್ಲ. ದುಡ್ಡು ಬೇಕು ಕಿತ್ಕೊಂಡು ಕಳ್ಸಿರೋ. ಏನು ಗೊತ್ತಿಲ್ಲ ಹಾಸ್ಪಿಟ್ಲಿಗೆ ದಯವಿಟ್ಟು ಯಾರು ಬರಬೇಡ್ರಿ. ಈ
ಹಾಸ್ಪಿಟ್ಲಾಗ ಏನಿಲ್ಲ ಅಬಾಷನ್ ಮಾಡಿ ದುಡ್ಡು ತಗೊಳೋದಷ್ಟೇ, ಬೇರೆ ಇದೆ ಇಲ್ಲ. ಏನ್ ಗೊತ್ತಿಲ್ಲ, ಸುಮ್ಮನೆ ಕರ್ಕೊಂಡು ಬೇರೆ ಕಡೆ ಹೋಗ್ರಿ. ಈಗ ನೀವು ಮೊದಲು ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಏನಂತ ಹೇಳಿದ್ರು ವೈದ್ಯರು, ಡಾಕ್ಟ್ರು? ಅದೇ ಆ ಮೆಡಿಸಿನ್ ಕೊಟ್ಟರು ಕಳಿಸಿರು, ಜ್ವರ ಇದೆ ಅಂತ. ಅಲ್ಲ, ಈಗ ನಾವು ಊಟ ಹಾಲು ಕುಡಿತಾ ಇರಲಿಲ್ಲ, ವಾಮಿಟ್ ಮಾಡ್ಕೊಳ್ತಾ ಇತ್ತು ಅಂತ. ಅಲ್ಲೇ ಬೆಳಿ ಇದು ಸಿರಪ್ ಎಲ್ಲ ಹಾಕ್ಸಿರು. ಸ್ವಲ್ಪ ಜ್ವರ ಕಮ್ಮಿ ಆಗಿತ್ತಂತೆ. ಈ ಥರ ಆಗದೆ ಸರ್, ನಾವು ಏನು ಮಾಡೋಣ ಸರ್? ಈಗ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ರಿ ಮಗುನ? ಚಿಲಿಪಿಲಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾರೆ. ನಾವು ಬಂದಿಲ್ಲ, ನಾವು ಜಸ್ಟಿಗೆ ಬಂದಿದ್ದು ನಮ್ಮ ಬ್ರದರ್ ಜೊತೆ. ನೀವು ಏನಾಗಬೇಕು ಮಗುಗೆ? ತಂದೆ ನಮ್ಮದೇ ನಿಮ್ಮದೇ ಮಗು ಜಗದೀಶ್. ಈಗ ಎಷ್ಟು ದಿವಸದಿಂದ ಹಾಲು ಕುಡಿಯೋದು ಬಿಟ್ಟಿತ್ತು ಮಗು? ನಾಳೆ 3-4 ದಿನದಿಂದ ಬಿಟ್ಟಿತ್ತು ಸರ್. ಕರೆದು ಇದ್ದವ್ರೆ, ಏನೋ ಇದು ಈ ಎಳೆ ಮಗು 6 ತಿಂಗಳ ತನಕ ಏನು ಕೊಡಬಾರ್ದು ಅಂತ ಹೇಳಿದ್ರು ಡಾಕ್ಟ್ರು ಬೇರೆ. ಏನೋ ಕುಡಿತಂತ ನಾವು ಸ್ವಲ್ಪ ಇದು ಮಾಡಿದ್ವಿ. ಮೆಡಿಸಿನ್ ಆಸರೆ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ತೋರಿಸಿದ್ದು. ಈ ರೀತಿ ಆಗೈತೆ ಸರ್, ಏನು ಮಾಡೋದು? ತಾಯಿ ಮದುವೆ ದೇವಸ್ಥಾನ ಅಲ್ಲೇ ಊರು, ಅವ್ರದ್ದು ತವ್ರ ಮನೆ ಅಲ್ಲೇ ಬಾಣತನಕ್ಕಿದ್ರು. 3 ತಿಂಗಳಿಗೆ 5 ದಿವಸ ಇತ್ತು. ಮೊನ್ನೆ ಜ್ವರ ಬಂದಿದೆ, ಹಾಲು ಕುಡಿತಾ ಇಲ್ಲ, ವಾಮಿಟ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಮೆಸೇಜ್. ಅದರಿಂದ ಗಂಡ ಹೆಂಡ್ರಿಬ್ರು ಕರ್ಕೊಂಬಂದು ಆಸರೆ ಹಾಸ್ಪಿಟ್ಲಿಗೆ ತೋರಿಸಿದ್ದಾರೆ. ಆಸರೆ ಹಾಸ್ಪಿಟ್ಲಲ್ಲಿ ಜ್ವರ ಬಂದಿದೆ ಅಂತ ಏನೋ ಮೆಡಿಸಿನ್ ಕೊಟ್ಟಿದ್ದಾರೆ. ಯಾವಾಗ? ನಿನ್ನೆ ಇಲ್ಲ ಮೊನ್ನೆ, ಸೋಮವಾರ ಕೊಟ್ಟಿದ್ದಾರೆ ಮೆಡಿಷನ್ನು. ಆ ಮೆಡಿಷನ್ ಯೂಸ್ ಮಾಡಿದ್ದಾರೆ ಇವರು. ಅದಾದಮೇಲೆ ಇವತ್ತು ಮತ್ತೆ ಅದೇ ಥರ ವಾಮಿಟು ಕ್ರಿಯೇಷನ್ ಇದೆ, ಜ್ವರನೂ ಮಗು ಡಲ್ ಆಗ್ತಾ ಬರ್ತಾ ಇದೆ. ಇವತ್ತು ಕರ್ಕೊಂಬಂದಿದ್ದಾರೆ, ಚಿಲಿಪಿಲಿಗೆ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಅಲ್ಲಿಂದ ಏನು ಮಾಡಿದ, ಅಲ್ಲಿ ಅಷ್ಟೊತ್ತಿಗೆ ಏನು ಮಗು ಕೈ ಬೈಕ್ ಬಂದಿತ್ತೋ ಏನೋ, ಆ ಟೈಮಲ್ಲಿ ಅವ್ರು ಇಲ್ಲಿಗೆ ಕಳಿಸಿದ್ದಾರೆ. ನಮಗೆ ಅರ್ಧ ಗಂಟೆ ಏನಂತ ಹೇಳಿದ್ರು ಡಾಕ್ಟ್ರು ಚಿಲಿಪಿಲಿ ಏನು ಹೇಳಿದ್ರು ಅಂತ ಗೊತ್ತಿಲ್ಲ ಸರ್, ನಾನು ಹೋಗಿಲ್ಲ ಚಿಲಿಪಿಲಿ ಹಾಸ್ಪಿಟ್ಲಿಗೆ. ನಮ್ಮ ಅದೇ ತಮಗೂ ತಾಯಿಯವರ ಅಣ್ಣ ಹೋಗಿದ್ದಾರೆ ಹಾಸ್ಪಿಟ್ಲ್ ಕರ್ಕೊಂಡು, ಅವ್ನು ಕೇಳಬೇಕಾಗುತ್ತೆ. ಅವ್ರ ತಂದೆ ತಾಯಿ ಪೇರೆಂಟ್ಸ್ ಹೆಸರು ಸರ್? ಪೇರೆಂಟ್ಸ್ ಜಗದೀಶ್ ಅಂತ, ತಾಯಿ ದಿವ್ಯಾ ಅಂತ. ಓಕೆ. ಆಸರೆ ಹಾಸ್ಪಿಟ್ಲದೇ ಸಮಸ್ಯೆ ಅನ್ಸುತ್ತೆ ಸರ್ ನನಗೆ. 100ಕ್ಕೆ 100 ಆಸರೆ ಹಾಸ್ಪಿಟ್ಲ್ ಮೆಡಿಷನ್ನೇ ಸಮಸ್ಯೆ ಆಗಿದೆ ಅನ್ಸುತ್ತೆ. ನ್ಯೂಮೋನಿಯಾ ಜ್ವರ ಅಂದರೆ ನ್ಯೂಮೋನಿಯಾ ಜ್ವರಕ್ಕೆ ಟ್ರೀಟ್ಮೆಂಟ್ ಇದೆ. ನನ್ನ ಲೆಕ್ಕ ಅವರು ಓವರ್ ಡೋಸ್ ಮೆಡಿಷನ್ ಕೊಡ್ತಾ ಇದ್ದಾರೆ ಅನ್ಸುತ್ತೆ. ಓವರ್ ಡೋಸ್ ಮೆಡಿಷನ್ ಕೊಡ್ತಾ ಇದಾರಲ್ಲ, ಮೆಡಿಷನ್ನೇ ಪ್ರಾಬ್ಲಮ್ ಇದೆಯಾ ಏನೋ, ಇಲ್ಲ ಇವ್ರ ಮಕ್ಳುಗಳನ್ನ ಸಾಯಿಸ್ಬೇಕು ಅಂತಾನೆ ಮೆಡಿಷನ್ ತಯಾರು ಮಾಡ್ಕೊಂಡಿದ್ದಾರೆ ಏನೋ ಆಸರೆ ಹಾಸ್ಪಿಟ್ಲಲ್ಲಿ, ಅದು ಗೊತ್ತಿಲ್ಲ. ಮಗುಗೆ ಜ್ವರ ಅಂತ ಬಂದು ಅಡ್ಮಿಟ್ ತೋರಿಸಿದ್ದೀವಿ. 102 ಡಿಗ್ರಿ ಜ್ವರ ಇದೆ. ಜ್ವರ ಇದೆ ಅಂತ ಅಂದ್ಬಿಟ್ಟು 4 ದಿನದ ರಿಸಿಪ್ಟ್ ಬರ್ಕೊಟ್ಟಿದ್ದಾರೆ. 3 ದಿವಸ ಹಾಕಿ ಅಂತ. 3 ದಿನ ಹಾಕಿ ಇವತ್ತು ಬರುವಾಗೆ 7 ಗಂಟೆಗೆ ಆಗಲೇ ಇದು ಮಾಡುವಾಗೆ ಮಗ ಹೊರಟಾಗೈತೆ. ಕ್ಲೀನಾಗಿ ಏನೂ ಟ್ರೀಟ್ ಮಾಡಿಲ್ಲ. 102 ಡಿಗ್ರಿ ಜ್ವರನೇ ಅಲ್ಲ ಅಂತ ಹೇಳ್ತಾವ್ರು. ಇಲ್ಲಿ ಬಂದು ಕೇಳಿರೆ 102 ಡಿಗ್ರಿ ಜ್ವರ ಅಲ್ಲ, ನಾವು ಬ್ಲಡ್ ಟೆಸ್ಟ್ ಮಾಡಲ್ಲ ಅಂತಾರೆ. ಚಿಕ್ಕ ವಯಸ್ಸಿನವ್ರಿಗೆ ಯಾರನ್ನ ಎಳೆ ಮಕ್ಳುಗಳಿಗೆ ಇದು ಮಾಡ್ತಾರಾ? ಏನು ಮಾಡ್ತಾರೆ ಸರ್ ಇಲ್ಲಿ ಹಾಸ್ಪಿಟ್ಲಲ್ಲಿ? ಈ ಹಾಸ್ಪಿಟ್ಲಲ್ಲಿ ಮೊದಲೇ ಕರಪ್ಟ್ ಐತೆ. ಈ ಕರಪ್ಟ್ ಇರೋ ಹಾಸ್ಪಿಟ್ಲಿಗೆ ನಮ್ಮ ಜನ ಬಂದು ದಯವಿಟ್ಟು ಕೈ ಮುಗಿದು ಹೇಳ್ತೀವಿ ಚಾನಲ್ ಮುಖಾಂತರ, ಯಾರು ಈ ಆಸರೆ ಹಾಸ್ಪಿಟ್ಲಿಗೆ ಅಂತ ಬರೋಕೆ ಹೋಗ್ಬೇಡ್ರಿ, ದಯವಿಟ್ಟು ಯಾರು ಬರೋಕೆ ಹೋಗ್ಬೇಡ್ರಿ ರೈತರು ಜನಗಳಿಗೆ. ಇವತ್ತು ಸಾಯಂಕಾಲ ಬೇರೆ ಹಾಸ್ಪಿಟಲ್ಗೆ ಹೋಗಿರೋದು, ಯಾಕಂದ್ರೆ 3 ದಿವಸದಿಂದ ಜ್ವರ ಇದೆ ಅಂತ ಹೇಳಿದ್ಮೇಲೆ ಅಡ್ಮಿಷನ್ ಮಾಡ್ಬೇಕಲ್ವಾ? ಅಡ್ಮಿಷನ್ ಮಾಡ್ಕೊಳಕ್ಕೆ ಎಲ್ಲಿ ಹೊರಟೆ ಹೋಗೈತಲ್ಲ ಸರ್. ಬರುವಾಗೆ ಮಗು ತಗೊಂಡು ಈಗ ಬಂದಿದ್ದೀವಿ ಮಗು ಈಗ ಅಡ್ಮಿಟ್ ಮಾಡ್ಕೊಳಕ್ಕೆ ಎಲ್ಲತ್ತದೆ. ಒಳ್ಕೊಳಕ್ಕೋಸ್ಕರ 102 ಡಿಗ್ರಿ ಜ್ವರ ಅಲ್ಲ, ನಾವು ಒಂದು ಫಸ್ಟ್ ದಿನ ಬ್ಲಡ್ ಟೆಸ್ಟ್ ಮಾಡಲ್ಲ ಅಂತಾರೆ. 3 ದಿನದ ರಿಸಿಪ್ಟ್ ಬರ್ಕೊಟ್ಟಿದ್ದಾರೆ ಅವರು. 3 ದಿವಸ ಸ್ಲಿಪ್ ಕೊಡ ಇರಲಿ ಹೇಳಿ. 3 ದಿನದ್ದು ಸ್ಲಿಪ್ ಇದು ಇದೆ. 3 ದಿನ ಟ್ರೀಟ್ ಮಾಡಿದ್ದೀನಿ, ಇದಿದ್ದೀನಿ. ನೀವು ಬಂದು ಫಸ್ಟೇ ಆ ಮಗು ತೋರಿಸಿಲ್ವಾ, ಈ ಮಗು ತೋರಿಸಿಲ್ವಾ ಅಂತ ಏನೇನೋ ಕತೆ ಹೇಳ್ತಾವ್ರೆ ಈಗ ಹಾಸ್ಪಿಟ್ಲಾಗಿ. ನಿಮ್ಗೆ ಏನು ಜ್ವರ ಇಲ್ಲ, ಅದ್ಯಾವುದೋ ತಿಕ್ಕ ಮಾತ್ರೆ ಒಂದು ಕೊಟ್ಟಿದ್ರು. ಮಾತ್ರೆ ಇಟ್ಬಿಟ್ಟು ಒಂದು ಸಿರಾಪ್ ಕೊಟ್ಟಿದ್ರಂತೆ. ಸಿರಾಪ್ ಕೊಟ್ಟು 2-3 ಟೈಮ್ ಆಗಕ್ಕೆ ಅವ್ರ ತಾಯಿ, ಅವಳು ವಿದ್ಯಾವಂತೆ, SSLC ಪಾಸ್ ಆಗಿ ಫಸ್ಟ್ ಇಯರ್ PUC ಆಗವಳೆ. ಅವಳು ಕ್ಲೀನಾಗಿ ನೋಡ್ಕೊಂಡವಳೆ. ತಿರ್ಗಿ ನೆನ್ನೆನೂ ಬಂದವಳೆ. ನೆನ್ನೆ ಎಲ್ಲಿ ತೋರಿಸಿದ್ರಿ? ನೆನ್ನೆನೂ ಇಲ್ಲೇ ತೋರಿಸವ್ರೆ. ಬಂದು ತೋರಿಸಿದ್ರು ಏನೋ ಅಡ್ಮಿಟ್ ಆಗಿಲ್ಲ, ಸಿರಾಪ್ ಕೊಟ್ಟು ಬೇರೆ ಇಂಜೆಕ್ಷನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಏನೋ ಇಂಜೆಕ್ಷನ್ ಮಾತ್ರೆನ ಕೊಟ್ಟವ್ರಂತೆ. ಅದು ಗೊತ್ತಿಲ್ಲ ನಮಗೆ. ಇವತ್ತು ಸಾಯಂಕಾಲ ಇಲ್ಲಿಗೆ ಬಂದಿದ್ದಾರೆ. ಇವತ್ತು ಸಾಯಂಕಾಲ ಬಂದು ಚಿಲಿಪಿಲಿಗೆ ಹೋಗೋದು. ಇಲ್ಲಿ ಬಿಟ್ಟು ಅಲ್ಲಿ ಬಿಟ್ಟು ಅದು ಹೋಗೋಷ್ಟೊತ್ತಿಗಾಗಲೇ ಅವ್ನಿಗೆ ನಿಮೋನಿಯಾನೋ ಯಾವುದೋ ಜ್ವರ ಅಂತ ಗೊತ್ತಾಗಿಲ್ಲ ಅವ್ರಿಗೆ. ಟೆಸ್ಟು ಮಾಡಿಲ್ಲ, ಒಂದು ಅಡ್ಮಿಟ್ ಮಾಡ್ಕೊಂಡ್ರು ನಾವು ಮಾಡೋಕ್ಕಾಗೋ ಶಕ್ತಿ ಇತ್ತು ನಮ್ಮ ಹತ್ರ. ಆ ಮಗುಗಿನ ಯಾವುದು ದುಡ್ಡಿಗೆ ಆ ಥರ ಅಲ್ಲ ಮಾಡಿ ಎಲ್ಲ ಮಾಡ್ಕೊಂಡಿವು. ಏನೂ ಹೇಳ್ದಂಗೆ ಅದು ಅಧ್ವಾನವಾಗಿ ನಾವು ಮೊನ್ನೆ ನಮ್ಮ ನಾದ್ನಿ ಆಗ್ಬೇಕು ನನಗೆ ಆಪ್ರೇಷನು ಮಾಡಿಸ್ಬಿಟ್ಟು ಆ ಮಗುನ ಹೆಣ್ದು ಗಂಡು 3.5 kg ಹುಟ್ಟಿದ ಸರ್ ಗೌರ್ಮೆಂಟ್ ಹಾಸ್ಪಿಟ್ಲಾಗ. ಅವನು ಒಂದು ಜಾಂಡೀಸ್ ಇರಲಿಲ್ಲ, ಒಂದು ಇದಿರಲಿಲ್ಲ. ಇವತ್ತು ಆ ಮಗನ ತಗೊಳ್ಬೇಕಾದ್ರೆ ನಾವೇನು ಸರ್ ಮಾಡಿವು? ಎಷ್ಟು ಲಕ್ಷ ಬೇಕಾದ್ರೂ ಹಾಸ್ಪಿಟ್ಲಿಗೆ ಕಟ್ಟಿವು. ಈ ನನ್ನ ಮಕ್ಳು ಯಾಕೆ ಹೇಳಲಿಲ್ಲ, ಯಾಕೆ ಮಾಡಲಿಲ್ಲ? ಎಷ್ಟು ಲಕ್ಷ ಆದರೂ ಉಳಿಸ್ಕೊಳ್ಳಿ ನಾನು.
ಅವ್ರ ಅಣ್ಣನೇ ಆಗ್ಬೋದು ಎಲ್ಲ ಚೆನ್ನಾಗಿದ್ದೀವಿ ಅಣ್ಣ ತಮ್ಮದಿರು ನಾವು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಎಷ್ಟಾದ್ರೂ ಉಳಿಸ್ಕೊಂಡಿವು ಈ ತರ ಮಾಡಾಕ್ ಬಿಟ್ರಲ್ಲಿ ಸರ್ ಅವ್ನು ನಾವು 3 kg ಹುಟ್ಟೋ ದಿವಸನೇ 3 kg ದೊಡ್ಡ ಗೌರ್ಮೆಂಟ್ ಹಾಸ್ಪಿಟ್ಲ್ ಹುಟ್ಟಿದ್ದ ಅವನು ಆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೇಗ್ತೇನೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಬಂದು ಹೆಂಗ್ ಸರ್ ಬರ್ತೀವಿ ನಾವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಏನೋ ಚೆನ್ನಾಗಿ ನೋಡ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ನೋಡ್ಸಲ್ಲ ಅಂತ ಬರ್ತಾರೆ ಆದ್ರೂ ಇವತ್ತು ನನ್ನ ಮಗನ ಉಳ್ಸ್ಕೊಳಕ್ ಆಗ್ಲಿವಲ್ಲ ನಾನು ಹಾಸ್ಪಿಟಲ್ ಏನ್ ಹೇಳಿದ್ರು? ಏನು ರೆಸ್ಪಾನ್ಸ್ ಇಲ್ಲ, ಯಾವನು ದಾತ ಇಲ್ಲ, ಯಾವ ಮ್ಯಾನೇಜ್ಮೆಂಟ್ ಅವನು ಇಲ್ಲ, ಯಾವ ಸಿಸ್ಟರ್ ಅವಳೆ ಯಾವಳ ಹೇಳ್ತಾಳೆ ಅವ್ ಕೇಳ್ಬಿಟ್ಟು ನಾವೇನ್ ಮಾಡೋಣ ಅಡ್ಮಿಟ್ ಮಾಡ್ಕೊಂಡು ನಮಗೆ ದಾಖಲೆ ಇಲ್ಲ, ನಾವೇನು ಪ್ರೂಫ್ ಇಲ್ಲ, ನಾವೇನು ಮಾಡ್ಬೇಕಾಗ್ಬೇಕಾದ್ರೆ ಈಗ ನಾವೇನು ಯಾರು ಕೇಳಿ ಏನು ನನ್ನ ಮಗ ಹೋದ, ನನ್ನ ತಮ್ಮನ ಮಗ ಹೋದ, ನನ್ನ ಮಗ ಹೋದ ಎತ್ಕೊಂಡು ಓದ್ತಾ ಇದ್ದೀನಿ ನಾವು ಸರ್. ಏನು ಗಲಾಟೆ ಮಾಡೋಕೆ ಹೋಗ್ಲಿಲ್ಲ, ಏನು ಮಾಡಲಿಲ್ಲ. ನಿಮ್ಮ ಮಾಧ್ಯಮದವ್ರು ಇದ್ದೀರಾ, ನೀವೇನು ಬೇಕೋ ಆಕ್ಷನ್ ತಗೊಳ್ರಿ, ಏನು ಬೇಕೋ ಮಾಡ್ರಿ, ನನ್ನ ಮಗನ ಉಳಿಸ್ಕೊಳಕ್ಕಾಗತ್ತ ತಾನೆ? ಆಗಲ್ಲಲ್ವಾ? ಅಷ್ಟೇ ಸರ್.